ಗುಡ್ ಮಾರ್ನಿಂಗ್ ಡಿಯಕ್ಷನ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ 33ನೇ ವಿಡಿಯೋ, 33rd ವಿಡಿಯೋ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ಇವತ್ತಿನ ದಿವಸ ನಾವು ಒಂದು ಡೆಮೋ ಮಾಡಿ ತೋರಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ಡೆಮೋ ಅಂದ್ರ ನಮ್ಮ ಪ್ರಾಡಕ್ಟ್ಗಳು ಆರ್ಗ್ಯಾನಿಕ್ ಆಗಿರ್ತಾವು, ಹೈಜೆನಿಕ್ ಆಗಿರ್ತಾವು, ಎಷ್ಟೊಂದು ಉಪಯುಕ್ತವಾಗಿರ್ತಾವು ಅನ್ನೋದನ್ನ, ಬೇರೆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳಿಗೂ ನಮ್ಮ ಪ್ರಾಡಕ್ಟ್ಗಳಿಗೂ ಏನೊಂದು ವ್ಯತ್ಯಾಸ ಅನ್ನೋದನ್ನ ನಾವು ಇವತ್ತಿನ ದಿವಸ ಆಧಾರ ಸಮೇತ ಡೆಮೋ ಮಾಡಿ ತೋರಿಸ್ತೀವಿ. ಒಂದು ಉದಾಹರಣೆಗೆ ನಮ್ಮ ಈ ಡೈನಾ ಕ್ಲೀನ್ ಅಂತಿದೆ ನೋಡಿ, ಡೈನಾ ಕ್ಲೀನ್. ಇದು ಬಟ್ಟೆಗಳನ್ನ ವಾಶ್ ಮಾಡಲಿಕ್ಕೆ ಉಪಯೋಗ ಮಾಡುವಂತ ಒಂದು ಜೆಲ್ ಅಥವಾ ಲಿಕ್ವಿಡ್ ಅಂತ ಅನ್ಬಹುದು. ಡೈನಾ ಕ್ಲೀನ್ ಅಂತ ತಿಳ್ಕೊಂಡು ಇದು ನಮ್ಮದೇ ಡಿಎಕ್ಷನ್ ಕಂಪ್ನಿದು. ಏನಪ್ಪಾ ಇವರು ಆರೋಗ್ಯ ಆರೋಗ್ಯ ಅನ್ಕೊಂತಾನೆ ಈ ಸೋಪು ಡಿಟರ್ಜೆಂಟ್ಗಳನ್ನು ತೋರಿಸ್ತಾ ಇದ್ದಾರಲ್ಲ ಅಂತ ದಯವಿಟ್ಟು ಅನ್ಬೇಡಿ. ಇದರಲ್ಲೂ ಕೂಡ ಆರೋಗ್ಯ ಇದೆ. ಈಗ ನೀವು ಬೇರೆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಡಿಟರ್ಜೆಂಟ್ಗಳನ್ನು ಬಳಸಿದ್ರಪ್ಪ ಅಂತಂದ್ರೆ, ಲಿಕ್ವಿಡ್ಗಳನ್ನು ಬಳಸಿದ್ರಪ್ಪ ಅಂದ್ರೆ ನಿಮ್ಮ ಕೈ, ನಿಮ್ಮ ಚರ್ಮ ಎಲ್ಲ ಹಾರ್ಡ್ ಆಗ್ತದೆ, ಚರ್ಮಕ್ಕೆ ಇದರಿಂದ ಸೈಡ್ ಇಫೆಕ್ಟ್ ಆಗ್ತದೆ. ಬಟ್ ನಮ್ದು ಆರ್ಗ್ಯಾನಿಕ್ ಆಗಿದೆ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಇದು ನೋಡಿ ಎಷ್ಟೊಂದು ಉಪಯೋಗದ, ಏನೇನು ಉಪಯೋಗದಪ್ಪ ಅಂತಂದ್ರೆ ಸುಪೀರಿಯರ್ ವಾಷಿಂಗ್ ಆಗತ್ತೆ ಇದರಿಂದ, ಆಮೇಲೆ ಸಾಫ್ಟ್ನಿಂಗ್ ಆಗತ್ತೆ, ಆಮೇಲೆ ಇದರಿಂದ ಬ್ರೈಟ್ನಿಂಗ್ ಆಗತ್ತೆ, ಆಮೇಲೆ ಇದರಿಂದ ಕಾಂಪಿಟೇಬಲ್ ವಿತ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವಾಟರ್. ಅಂದ್ರೆ ಕೆಲವು ಕಡೆ ಹಾರ್ಡ್ ವಾಟರ್ ಅಂತ ಬರ್ತದ್ರಿ, ಸವಳ ನೀರು ಅಂತೀವಿ ನಾವು, ಸವಳ ನೀರು. ಆ ಸವಳ ನೀರು ಅಥವಾ ಹಾರ್ಡ್ ವಾಟರ್ನ್ಯಾಗ ಬಟ್ಟೆ ತೊಳೆದ್ರೆ ಬಟ್ಟೆ ಸ್ವಚ್ಛ ಆಗುದಿಲ್ರಿ. ಬಟ್ ಅಂತ ಸವಳ ನೀರಿನೊಳಗೆ ನೀವು ಈ ನಮ್ಮ ಲಿಕ್ವಿಡ್ ಅನ್ನ, ಡೈನಾ ಕ್ಲೀನ್ ಲಿಕ್ವಿಡ್ ಅನ್ನ ಬಳಸಿದ್ರು ಕೂಡ ಬಟ್ಟೆಗಳು ಚೆನ್ನಾಗಿ ಕ್ಲೀನ್ ಆಗ್ತಾವೆ. ಆಮೇಲೆ ಕಂಟ್ರೋಲ್ಡ್ ಫೋಮ್ ಅಂಡ್ ಲೆಸ್ ವಾಟರ್ ಕನ್ಸ್ಯೂಮ್ಷನ್. ಇದರಿಂದ ಬಹಳಷ್ಟು ಬುರುಗು ಬರುವುದಾಗ್ಲಿ, ಅದಕ್ಕೇನಂತೀರಿ ನೀವು, ನೊರೆ ಬರುವುದಾಗ್ಲಿ ಅಂಥದ್ದೇನು ಇದ್ರೊಳಗೆ ಆಗುದಿಲ್ಲ. ಬಹಳಷ್ಟು ನೊರೆ ಬರುವುದಿಲ್ಲ ಇದರಿಂದ. ಅದಕ್ಕೋಸ್ಕರ ಏನಾಗ್ತದಂದ್ರೆ ಕಡಿಮೆ ನೀರಿನೊಳಗೆ ನೀವು ಬಟ್ಟೆಯನ್ನ ತೊಳಿಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಬೇರೆ ಯಾವ್ದಾದ್ರು ಲಿಕ್ವಿಡ್ ಅಥವಾ ಪೌಡರ್ ತಗೊಂಡು ನೀವು ಬಟ್ಟೆ ತೊಳೆದ್ರೆ ಒಂದು ಶರ್ಟ್ ಅಥವಾ ಒಂದು ಪ್ಯಾಂಟ್ ತೊಳಿಲಿಕ್ಕೆ ನಿಮಗೆ ಒಂದು ಬಕೆಟ್ ನೀರು ಬೇಕಾಗ್ತಿತ್ತು ಅಂದ್ರೆ ಇದು ಅರ್ಧ ಬಕೆಟ್ ನೀರೊಳಗನ ಮುಗಿದು ಹೋಗ್ಬಿಡ್ತದೆ. ಯಾಕಂದ್ರೆ ಇದ್ರೊಳಗೆ ಬಹಳಷ್ಟು ನೊರೆ ಇರುವುದಿಲ್ಲ. ಆಮೇಲೆ ಇಕೋ ಫ್ರೆಂಡ್ಲಿ ಇನ್ ನೇಚರ್. ಇದು ಇಕೋ ಫ್ರೆಂಡ್ಲಿ ಅಂದ್ರ ನಿಸರ್ಗಕ್ಕೆ ಇದು ಫ್ರೆಂಡ್. ವಂಡರ್ ಅಂದ್ರ ಇದನ್ನ ನೀವು ಬಟ್ಟೆ ತೊಳೆದ ನೀರನ್ನ ಗಟರ್ಕ ಅಥವಾ ಬಚ್ಚಲಕ್ಕ ಹಾಕುವ ಅವಶ್ಯಕತೆ ಇಲ್ಲ. ನೀವು ಬೆಳೆಯುವಂತ ನಿಮ್ಮ ಗಿಡಗಳಿಗೆ, ಹೂವಿನ ಗಿಡಗಳಿಗೆ, ನಿಮ್ಮ ಎಲ್ಲಾ ಗಿಡಗಳಿಗೂ ಕೂಡ ಇದರಿಂದ ವಾಶ್ ಮಾಡಿದಂತ ನೀರನ್ನ ಹಾಕಬಹುದು. ಇಷ್ಟ್ರ ಮ್ಯಾಗ ತಿಳ್ಕೊಂಡ್ಬಿಡ್ರಿ. ನಮ್ಮ ಈ ಸೋಪ್ ವಾಟರು ಏನಪ್ಪಾ ಅಂತಂದ್ರ ಎಷ್ಟೊಂದು ಉಪಯುಕ್ತದ ಅಂದ್ರ ನೀವು ಗಿಡಗಳಿಗೆ ಕೂಡ ಹಾಕಬಹುದು. ಇದ್ರ ಮ್ಯಾಗಿಂದ ತಿಳ್ಕೊಬಹುದು ನೀವು ಈ ನಮ್ಮ ಸೋಪ್ ವಾಟರ್ನೊಳಗ ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಅದ ಇದು ಅನ್ನೋದನ್ನ. ಆಮೇಲೆ ಐಡಿಯಲ್ ಫಾರ್ ಹ್ಯಾಂಡ್ ವಾಶ್ ಅಂಡ್ ಮಷಿನ್ ವಾಶ್. ಇದು ಕೈಯಿಂದ ಕೂಡ ನೀವು ಬಟ್ಟೆಯನ್ನು ತೊಳಿಬಹುದು. ಸುಮಾರು ಒಂದು 5 ಲೀಟರ್ ನೀರು ತಗೊಂಡ್ರಪ್ಪ ಅಂದ್ರೆ ಇದನ್ನೇನೈತೆ ಒಂದು 15ರಿಂದ 20 ml ಅಷ್ಟು ನಾವು ಲಿಕ್ವಿಡ್ ಅನ್ನ ಹಾಕ್ಬೇಕು. ಬೇರೆ ಲಿಕ್ವಿಡ್ಗಳು ಎಷ್ಟು ಗಟ್ಟಿಯಾಗಿರ್ತಾವ ಅದಕ್ಕಿಂತ ಜಾಸ್ತಿ ಇದು ಥಿಕ್ ಆಗಿ ಗಟ್ಟಿಯಾಗಿರ್ತದೆ ಏನ್ರಿ. ಬೇರೆ ನೀವು ಎಷ್ಟು ಲಿಕ್ವಿಡ್ ಇರ್ತಾವಪ್ಪ ಅಂತಂದ್ರೆ ಅವು ಎಷ್ಟು ತಿಳಿ ಇರ್ತಾವ ಅಂತಂದ್ರ ಇದು ಪೂರ್ತಿ ಗಟ್ಟಿ ಇರ್ತದೆ. ಇದ್ರಾಗ ನೀವು 2 ಬಾಟಲ್ ಮಾಡ್ಕೋಬಹುದು. ಒಂದು ಬಾಟಲ್ ನೀರ್ ಹಾಕಿ 2 ಬಾಟಲ್ನಷ್ಟು ಬೇರೆ ಲಿಕ್ವಿಡ್ ಇರ್ತಾವಲ್ಲ, ಆ ತರ ಇದನ್ನ ಮಾಡ್ಕೋಬಹುದು ನೀವು. ಅಲ್ಲಿ ನಿಮಗೆ ದುಡ್ಡು ಬಹಳಷ್ಟು ಉಳಿತಾಯ ಆಗ್ತದೆ. ಆಮೇಲೆ ನಾವು ಇದನ್ನ ಏನಪ್ಪಾ ಅಂತಂದ್ರೆ ಎಲ್ಲಾ ರೀತಿಯಿಂದಲೂ ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ನೀವು ಇದನ್ನ ಹಾಕ್ತಾರಲ್ಲ ವಾಸನೆ ಬರ್ಲಿ ಅಂತ ತಿಳ್ಕೊಂಡು, ಅವು ಯಾವ ಇದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದ್ರೊಳಗ ಅದು ಐತಿ. ಹೀಗಾಗಿ ಏನಪ್ಪಾ ಅಂತಂದ್ರೆ ನಿಮಗ ಅವು ಯಾವನ್ನು ಬಳಸುವ ಅವಶ್ಯಕತೆ ಬರಂಗಿಲ್ಲ ನೋಡ್ರಿ, ಯಾವುದನ್ನು ಬಳಸುವ ಅವಶ್ಯಕತೆ ಇಲ್ಲ. ಇವನ್ನ ಬಟ್ಟೆಯನ್ನ ತೊಳೆದ್ರಿ ಅಂದ್ರೆ. ಆಮೇಲೆ ಇನ್ನೊಂದಂದ್ರ ನಿಮ್ಮ ಒಂದು ಯಾವ್ದಾದ್ರು ಬಟ್ಟೆಗೆ ಕಲರ್ ಬಿಡ್ತಿತ್ತು ಅಂದ್ರ ಅದು ಬೇರೆ ಬಟ್ಟೆಗೆ ಕೂರ್ತಾವ್. ಬಟ್ ನಮ್ಮ ಲಿಕ್ವಿಡ್ ಅನ್ನ ಯೂಸ್ ಮಾಡಿದ್ರೆ ಬೇರೆ ಬಟ್ಟೆಗೆ ಅದು ಹತ್ತುದಿಲ್ಲ ನೋಡ್ರಿ.
ಇಷ್ಟೆಲ್ಲ ಇದರಿಂದ ಲಾಭಗಳದಾವು. ಆದ್ರೆ ಇದು ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಅದ, ಬೇರೆದ್ರೊಳಗೆ ಕೆಮಿಕಲ್ ಅದ. ಆಮೇಲೆ ಇದು ಎಷ್ಟೊಂದು ಉಪಯುಕ್ತ ಅದ ಅನ್ನೋದನ್ನ ನಮ್ಮ ಸಾಯಿ ಕೃಪಾ ಮುದಗಲ್ ಅವರು ಈಗ ಡೆಮೋ ಮಾಡಿ ತೋರಿಸ್ತಾರ. ತಾವು ದಯವಿಟ್ಟು ಅಬ್ಸರ್ವ್ ಮಾಡ್ರಿ, ಇದರ ಬಗ್ಗೆ ಗಮನ ಕೊಡ್ರಿ ಮತ್ತು ಇದನ್ನ ನೀವು ಪರ್ಚೇಸ್ ಮಾಡ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನಾನು ಸಾಯಿ ಕೃಪಾ ಮುದಗಲ್ ಅಂತ. ಸೊ ಇವತ್ತು ನಾವು ಡೈನಾ ವಾಶ್ ಬಗ್ಗೆ ಈ ಒಂದು ವಿಡಿಯೋ ಅಲ್ಲಿ ವಿವರವಾಗಿ ಎಲ್ಲವನ್ನ ಆನಂದ ಮಸಳಿ ಸರ್ ಹೇಳಿದ್ದಾರೆ. ಸೊ ಇದರಲ್ಲಿ ಕೆಮಿಕಲ್ ಇದೆಯಾ ಇಲ್ಲ ಅನ್ನೋದನ್ನ ಮಾತ್ರ ಟೆಸ್ಟ್ ಮಾಡೋದು ಇವತ್ತಿನ ನಮ್ಮ ಡೆಮೋದ ಉದ್ದೇಶ. ಓಕೆ, ಸೊ ಇದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ, 2 ಗ್ಲಾಸ್ ಇದೆ, ವಾಟರ್ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಒಂದು ಯಾವುದೋ ಒಂದು ಯೂಶ್ವಲಿ ಯೂಸ್ ಮಾಡುವಂಥ ನಾರ್ಮಲ್ ಪೌಡರ್, ಸಾಬೂನ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಖಾಲಿ ಗ್ಲಾಸಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ನೀರನ್ನು, ಶುದ್ಧವಾದ ನೀರನ್ನು ಹಾಕ್ತಾ ಇದ್ದೀನಿ. ಓಕೆ, ಈ ನೀರಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಈ ಅರಿಶಿನ ಪುಡಿ ಕೂಡ ನಾವೇನು ಮಾಡಬೇಕು, ಶುದ್ಧವಾಗಿರೋದು, ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿಯನ್ನು ಬಳಸಬೇಕಾಗುತ್ತೆ. ಯಾಕಂದರೆ ಕೆಲವೊಂದಿಷ್ಟು ಈಗೀಗ ಬರ್ತಾ ಬರ್ತಾ ಅರಿಶಿನ ಪುಡಿಯಲ್ಲೂ ಮಿಕ್ಸ್ ಇರುತ್ತೆ, ಅದರಲ್ಲೂ ಕೂಡ ಕಲುಷಿತ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಅರಿಶಿನ ಪುಡಿಯನ್ನು ನಾವು ಬಳಸಬೇಕು. ಒಳ್ಳೆ ಅರಿಶಿನ ಪುಡಿ ಜೊತೆಗೆ ಈಗ ನಾನೇನು ಮಾಡ್ತೀನಿ, ಯಾವುದೋ ನಾರ್ಮಲ್ ಆಗಿರುವಂಥ ಡೈಲಿ ನೀವು ಕಾಮನ್ ಆಗಿ ಯೂಸ್ ಮಾಡ್ತಾ ಇರುವಂಥ ಒಂದು ಸಾಬೂನು ಪುಡಿ, ಬಟ್ಟೆಗೆ ಬಳಸುವಂಥ ಸಾಬೂನು ಪುಡಿಯನ್ನು ಹಾಕ್ತೀನಿ. ಸರಿನಾ? ಸ್ವಲ್ಪ ಪ್ರಮಾಣದ ಸಾಬೂನು ಪುಡಿಯನ್ನು ಹಾಕಿದ್ರಿಂದ ಇಲ್ಲಿ ನೋಡಿ ಸಡನ್ ಆಗಿ ಏನಾಯ್ತು, ಚೇಂಜಸ್ ಆಯ್ತು. ಏನಾಯ್ತಿದು ಈಗ, ಯಾವ ಕಲರ್ ಆಯ್ತಿದೆ ಈಗ, ಹಳದಿ ಇರೋದು ಏನಾಯ್ತು, ರೆಡ್ಗೆ ಟರ್ನ್ ಆಯ್ತು. ಸೊ ನೋಡಿ, ನಾರ್ಮಲ್ ಆಗಿ ವಾಟರ್ ಅಲ್ಲಿ ಹಳದಿಯನ್ನ ಮಿಶ್ರಣ ಮಾಡಿದ್ವಿ, ಹಳದಿ ಕಲರೇ ಇರಬೇಕಾಗಿತ್ತು. ಇದೇನಾಯ್ತು, ಈ ಸಾಬೂನ್ ಪುಡಿ ಹಾಕಿರೋದ್ರಿಂದ ರೆಡ್ಗೆ ಕನ್ವರ್ಟ್ ಆಯ್ತು. ಸೊ ಇದರಿಂದ ಏನಾಯ್ತು, ಅರಿಶಿನ ಪುಡಿ ಏನ್ ಮಾಡ್ತದಂದ್ರೆ ಕೆಮಿಕಲ್ ಗಳನ್ನ ರಿಫ್ಲೆಕ್ಟ್ ಮಾಡ್ತದ. ಸೊ ಈಗ ಏನಾಯ್ತು, ಅರಿಶಿನ ಪುಡಿಯಿಂದ ರಿಫ್ಲೆಕ್ಟ್ ಆಗಿ ಇದ್ರೊಳಗಡೆ ಕೆಮಿಕಲ್ ಅದ ಅನ್ನೋದು ನಮ್ಗ ಪ್ರೂವ್ ಆಗುತ್ತ. ಸೊ ಈಗ ಅದೇ ತರ ಇದ್ರಲ್ಲೂ ಕೂಡ ಕೆಮಿಕಲ್ ಇದ್ರ ಇದು ಏನಾಗ್ಬೇಕು, ಬಣ್ಣವನ್ನ ಬದಲಾಯಿಸಬೇಕಾಗತ್ತ. ನೋಡೋಣ ಬಣ್ಣ ಬದಲಾಯಿಸುತ್ತೋ ಇಲ್ವೋ ಅನ್ನೋದು ಇಲ್ಲಿ ಕುತೂಹಲದ ವಿಷಯ. ಸೊ ನಾವು ಸ್ವಲ್ಪ ಶೇಕ್ ಮಾಡಿ, ಇದರಲ್ಲಿರುವಂಥದ್ದು ಮನೆಯಲ್ಲಿ ನಾವು ಬಳಸ್ತಾ ಇರುವಂತಹ ಒಂದು ಡೈನಾ ವಾಶ್ ಇದು ನೋಡಿ, ಹಾಕಿದ್ದಾಗಿದೆ. ಮನೆಯಲ್ಲಿ ಬಳಸ್ತಾ ಇದೀವಿ, ಎಷ್ಟು ಥಿಕ್ ಆಗಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ನೋಡಿ, ನಾವೀಗ ಇದನ್ನ ಕಲಿಸ್ತಾ ಇದ್ದೀನಿ. ಬಣ್ಣ ಬದಲಾಯ್ತಾ ಇದರಲ್ಲಿ ಇಲ್ಲ, ಇದು ಹಳದಿ ಕಲರ್ ಇರೋದು, ಅರಿಶಿನ ಹಳದಿಯಾಗಿನೇ ಇದೆ. ಇದು ಮಾತ್ರ ಇನ್ನು ಹಾಕಿದ ಒಂದು 2 ಸೆಕೆಂಡ್ ಅಲ್ಲಿನೇ ಏನಾಯ್ತು, ತನ್ನ ಬಣ್ಣವನ್ನ ಬದಲಾಯಿಸ್ತು. ಇದರಿಂದ ನಾವು ಪ್ರೂವ್ ಮಾಡ್ಬೋದು ನಮ್ಮ ಒಂದು ಡೈನಾ ವಾಶ್ ನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ಲ ಅಂತ. ಇಲ್ಲಿ ಅರಿಶಿನ ಕೆಮಿಕಲ್ ಇದ್ದಿದ್ರೆ ರಿಯಾಕ್ಟ್ ಮಾಡ್ತಾ ಇತ್ತು, ಏನೂ ರಿಯಾಕ್ಟ್ ಮಾಡಿಲ್ಲ, ಅದರ ನಿಜವಾದ ಬಣ್ಣದಲ್ಲಿನೇ ಇದೆ ಯಥಾಸ್ಥಿತಿಯಲ್ಲಿ. ಇದು ಏನಾಗಿದೆ, ಬಣ್ಣವನ್ನ ಬದಲಾಯಿಸ್ಕೊಂಡಿದೆ. ಇದನ್ನ ನೀವು ಮನೆಯಲ್ಲೂ ಕೂಡ ನಮ್ಮ ಡೈನಾ ವಾಶ್ ನ ಪರ್ಚೇಸ್ ಮಾಡಿ ಇದನ್ನ ಟ್ರಯಲ್ ಮಾಡಿ ನೋಡಿ ಆಮೇಲೆ ನಮ್ಮ ಒಂದು ವಸ್ತುಗಳನ್ನ ನಂಬಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಗೇನಾದ್ರೂ ಅಭಿಪ್ರಾಯ ಇದ್ರೆ ಕಮೆಂಟ್ಸ್ಗಳಲ್ಲಿ ಹಾಕ್ಬೋದು. ಥ್ಯಾಂಕ್ ಯು ವೆರಿ ಮಚ್.